ಹಲೋ ಸ್ನೇಹಿತರೆ, ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಾಸ್ಟೆಲಲ್ಲಿದ್ದೀನಿ. ಅಂದರೆ ಸೊ ನಮಗೆ ಎಕ್ಸಾಮ್ ಮುಗಿದಿದ್ದರಿಂದ ಎಕ್ಸಾಮ್ ಮುಗಿದು ಅದಾದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದು ಸೊ ಇದಾದಮೇಲೆ 2 ಮಂತ್ಸ್ 2 ತಿಂಗಳು ರಜೆ ಐತೆ. ಸೊ ರಜೆ ಇದ್ದರಿಂದ ಎಲ್ಲರೂ ಅವ್ರವ್ರ ಊರಿಗೆ ಹೋದರು. ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ ಅಂತಾರಲ್ಲ, ನಾನು ಊರಿಗೆ ಹೋಗಿದ್ದೆ. ಊರಿಂದ ಸ್ವಲ್ಪ ದಿನ ಇದ್ದು ಊರಲ್ಲಿದ್ದು ಸೊ ನನಗಿರೋಕ್ಕಾಗಿಲ್ಲ ಊರಲ್ಲಿ. ಅದೇ ನೆಕ್ಸ್ಟು ಲಾಸ್ಟ್ ಮಾಡಿರೋ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿರ್ತಾಯಿದ್ದೆ. ಮನೇಲಿದ್ದು ಅದೇ ಫೋನ್ ನೋಡು, ಅಲ್ಲಿ ಇಲ್ಲಿ ತಿರುಗು, ಇದೇ ಆಗೋಗಿತ್ತು. ಸೊ ಅದಾದಮೇಲೆ 1-2 ದಿನ ಕೆಲಸ ಇರಲಿಲ್ಲ. ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ನಾನು ಅಲ್ಲಿಂದ ತಕ್ಷಣ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೈಸೂರಿಗೆ ಬಂದೆ, ನಮ್ಮ ಅಜ್ಜಿ ಮನೆಗೆ. ನನ್ನಲ್ಲಿ ರಿಯಾಲಿಟಿನ ನಾನು ತೋರಿಸ್ಕೊತೀನಿ. ಸೊ ರಿಯಾಲಿಟಿಯಿಂದನೇ ಬದುಕಬೇಕು. ಯಾಕೆ ರಿಯಾಲಿಟಿಯಿಂದನೇ ನಾವು ಬದುಕಬೇಕು ಅಂದರೆ, ನಮ್ಮ ನಿಜ ಜೀವನದಲ್ಲೇ ನಾವು ಬದುಕಬೇಕು ಅಂದರೆ, ಇನ್ನೊಬ್ಬರ ಹತ್ರ ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ, ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಬದುಕೋದಕ್ಕಿಂತ, ಆ ಸುಳ್ಳು ಹೇಳಿರೋದು ನಾಳೆ 3ನೇವರಿಂದ ಅವ್ರಿಗೆ ಗೊತ್ತಾದಾಗ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಅದು ಬೇರೆ ಬಿಡಿಯೋದು. ನಾಯಿಗಿಂತ ಕೀಳಾಗಿ ನೋಡ್ತಾರೆ ನಿಮ್ಮನ್ನು. ನೀವು ನಿಜ ಹೇಳಿ ಅವರಿಂದ ದೂರ ಇರೋದು ಬೆಸ್ಟಾ, ಅಥವಾ ಸುಳ್ಳು ಹೇಳಿ ಗೊತ್ತಾಗಿ ಅವ್ರ ಕಣ್ಣಲ್ಲಿ ನಾಯಿಗಿಂತ ಚೀಪಾಗಿ ನಿಮ್ಮನ್ನ ನೋಡೋದು ಸರಿನಾ? ಸೊ ಅದು ನನಗನ್ಸೋದು, ನಾನೇನು ಮಾಡ್ತೀನಿ, ನಾನು ಹೆಂಗಿರ್ತೀನಿ ಅನ್ನೋದನ್ನು ಸೊ ನಾನು ಹೇಳ್ಕೊತಾ ಇದ್ದೀನಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಹೆಂಗೆ ಅಂದರೆ, ನೆಕ್ಸ್ಟ್ ಈ ಒಂದು ವೀಡಿಯೋದಲ್ಲೇ ನಾನು ರಿವೀಲ್ ಮಾಡ್ತೀನಿ. ಸೊ ಇಲ್ಲಿಗೆ ಯಾಕೆ ಬಂದೆ ನಾನು ಅಂದರೆ ಕಾರಣ ಇದೆ. ಸೊ ಈಗ ನಮಗೆ ಮುಗಿದಿದ್ದು 18ಕ್ಕೆ ಎಕ್ಸಾಮ್ ಮುಗಿದಿದ್ದು. ನಮಗೆ ಜೂನ್ 18ಕ್ಕೆ ಎಕ್ಸಾಮ್ ಮುಗೀತು. ಜೂನ್ 18. ಇನ್ನೂ ಒಂದು ವಾರ ಅಲ್ಲಿ ಕೆಲ್ಸಕ್ಕೆ ಹೋದೆ. ಅದಾದಮೇಲೆ ಮತ್ತೆ 1 ವಾರ ಮನೆ. ನನಗೆ ಫಸ್ಟೇ ನನ್ನ ಹೆಂಗೆ ಅಂದರೆ, ಕ್ರಿಯೇಟಿವಿಟಿ ಮೈಂಡ್ಸೆಟ್ಗಳಿರೋರು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಒಂದು ಛಲ, ಏನೇನೋ ಒಂದು ನಿದ್ದೆ ಬರೋಲ್ಲ ನಮಗೆ. ಒಂದು ಕ್ರಿಯೇಟಿವಿಟಿ ಕಂಟೆಂಟ್ ಮಾಡಬೇಕು, ಸೊ ಆ ಥರ ಬದುಕಬೇಕು, ಲೈಫಲ್ಲಿ ಸಕ್ಸಸ್ ಆಗಬೇಕು, ಒಂದು ಡಿಸಿಪ್ಲಿನ್ ಆಗಿರಬೇಕು, ಬಾಡಿ ಮಾಡಬೇಕು, ಜಿಮ್ಗೆ ಹೋಗಬೇಕು, ಅದು ಇದು ಅಂತ ಅಂದ್ಕೊಂಡು ಮೈಂಡಲ್ಲಿ ಇಟ್ಕೊಂಡಿರೋರಿಗೆ ಒಂದು ನಿದ್ದೆ ಬರೋಲ್ಲ. ಇನ್ನೊಂದು ಕೂತಿದ್ದ ಜಾಗದಲ್ಲೇ ಕೂರೋಕ್ಕಾಗಲ್ಲ, ಸುಮ್ಮನೆ ಬೇಜಾರಾಗಿ ಕೂರೋಕ್ಕಾಗಲ್ಲ. ಒಂದು ಏನಾದರೂ ಮಾಡ್ತಿರ್ಬೇಕು, ಇಲ್ಲ ಏನಾದರೂ ಕಲಿತಿರ್ಬೇಕು. ಸೊ ನನಗೆ ಈ 4 ಮಾಡೋಕ್ಕೆ ನನಗೆ ಆ ಜಾಗದಲ್ಲಿ ಆಗ್ತಿರ್ಲಿಲ್ಲ. ಸೊ ನಾನು ಒಂದೇ ನಿರ್ಧಾರ ಮಾಡಿದೆ. ಅಲ್ಲಿಂದ ಬಟ್ಟೆ ಎಲ್ಲ ತುಂಬಿಕೊಂಡು ಬ್ಯಾಗಿಗೆ ಮೈಸೂರಿಗೆ ಬಂದು ಹೇಳಿದೆ. ಸೊ ಮೈಸೂರು ಕತೆ ಕೇಳಿ ಈಗ, ಮೈಸೂರು ಕತೆನ ಕೇಳಿ ಈಗ. ಬಂದೆ ಮೈಸೂರಿಗೆ. ಫಸ್ಟ್ ದಿನ ಬಂದೆ, ಮಧ್ಯಾಹ್ನ ಬಂದೆ, ಊಟ ಮಾಡಿಕೊಂಡೆ, ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡೆ. ಸೊ 2ನೇ ದಿನ ಅಲ್ಲಿಂದ ಕೆಲಸಕ್ಕೆ ಕೆಲವ್ರಿಗೆ ಫೋನ್ ಮಾಡಿದ್ದೆ. ಸೊ ಹೀಗೆ ಬನ್ನಿ ಕೆಲಸ ಇದೆ ಅದು ಇದು ಅಂತೆಲ್ಲ ಹೇಳಿ, ಅದರಿಂದ ನಾನು ಬಂದೆ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗುವಂಥ ಟೈಮಲ್ಲಿ ಅದ್ರ ಮಾರನೇ ದಿನಕ್ಕೆ ಕೆಲಸ ಇಲ್ಲ. ನನಗೆ ಹೆಂಗಾಗ್ಬೇಡ, ನಾನು ಸುಮ್ಕೂರೋನಲ್ಲ. ಕೇಳಿದೆ, ಹುಡುಕ್ತೆ, ನೋ ಕೆಲಸ, ನೋ ವೇಕೆನ್ಸಿ. ಇಲ್ಲಿ ಪರ್ಮನೆಂಟ್ ಮಾಡ್ತೀನಿ ಅಂದವ್ರಿಗೆ ಕೆಲಸ ಇಲ್ಲ. ನೀನು 2-3 ತಿಂಗಳು ರಜಾ ಇದೆ ಅಂತ ಬಂದು ಮಾಡಿದ್ರೆ ಹೆಂಗೋ ನಿನಗೆ ಕೆಲಸ ಕೊಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೋದೆ, ಕೆಲಸ ಇರಲಿಲ್ಲ. ಸುಮ್ಮನೆ ಒಂದು ರೌಂಡು ಮೈಸೂರು ಸುಮ್ಮನೆ ಸುತ್ತೋದೆ. ತಿರ್ಗಾಡ್ಕೊ, ಫೋನ್ ನೋಡ್ಕೊ, ಊಟ ಮಾಡ್ಕೊ, ಬಂದು ಮಲ್ಕೊ. ಆ ಒಂದು ದಿನ. ನೆಕ್ಸ್ಟ್ ಸೆಕೆಂಡ್ ಡೇನೇ ಬೆಳಗಿನ ಜಾವ 5:30ಗೆ ಎದ್ದು, ನಾನು ಸುಮ್ಮನೆ ಕೂರೋ ಮಗ ಅಲ್ಲ.
ಒಂದು ನಾನು ಯಾವ ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ಈಗ ಈ ಟೈಮಲ್ಲಿ. ಸುಮ್ಕೊರಕ್ಕಂತೂ ಆಗಲ್ಲ ನನಗೆ. ಸುಮ್ಮನೆ ಹುಡುಕ್ತಾ ಇದ್ದೀನಿ, ಅದು ಇದು ಅದು ಯಾವ್ದು ಸಿಗುತ್ತದು ಆ ರೀತಿ. ಹೋದೆ, ದಾಳಿಂಬೆಗಳಿತ್ತು, ದಾಳಿಂಬೆ ಫಿಲ್ಟ್ರ್ ಮಾಡೋದು. ಓಕೆ, ಕೆಲಸ ಶುರು ಹಚ್ಕೊಂಡೆ 5:30ಗೆ. 5:30ಇಂದ 9:30, 10 ಗಂಟೆಗೆ ನಾಷ್ಟ ಮಾಡಿದೆ. ಹೆಂಗೋಗಿದ್ದೀನಿ ಎದ್ದು, ವಾಶ್ರೂಮ್ಗೆ ಹೋಗಿಲ್ಲ, ನೀರು ಕುಡ್ದಿಲ್ಲ, ಮುಖ ತೊಳೆದಿಲ್ಲ. ಸೊ ಎದ್ದಿದ್ದ ತಕ್ಷಣ ನನ್ನ ಮೈಂಡಿಗೆ ಇದ್ದಿದ್ದೆ ಇವತ್ತು ಕೆಲಸ ಮಾಡಬೇಕು. ಬೆಳಗಿನ ಜಾವ 5 ಗಂಟೆ 5:30ಗೆ ಅಲಾರಾಮ್ ಇಟ್ಕೊಂಡು ಎದ್ದೆ. 5:30ಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೆ ನಾನು. ಕೆಲಸ ಮಾಡಬೇಕು. ನನ್ನ ಮೈಂಡಲ್ಲಿ ಇದ್ದಿದ್ದೆ ಅದು. ಮುಖ ತೊಳಿಲಿಲ್ಲ, ಬಾತ್ರೂಮ್ಗೆ ಹೋಗಲಿಲ್ಲ, ನೀರು ಕುಡಿಲಿಲ್ಲ. ಎದ್ದಿದ ತಕ್ಷಣ ಹೋದೆ. ಇತ್ತು ಕೆಲಸ ಮಾಡಿದೆ. ಎಷ್ಟು ಗಂಟೆವರೆಗೂ? 5:30ಇಂದ 10 ಗಂಟೆ ಗಂಟ ಮಾಡಿ ಆಮೇಲೆ ನಾಷ್ಟ ಒಂದು ಅರ್ಧ ಗಂಟೆ ಅಷ್ಟೆ. ಮತ್ತೆ 2 ಗಂಟೆವರೆಗೂ ಕೆಲಸ, ಅರ್ಧ ಗಂಟೆ ಮುಗಿಸಿ 2 ಗಂಟೆವರೆಗೂ ಕೆಲಸ. ಮತ್ತೆ 2 ಗಂಟೆ ಆದಮೇಲೆ 2 ಗಂಟೆಯಿಂದ ಒಂದು 5 ಗಂಟೆ ಗಂಟ ಬಂದು ಮನೇಲಿದ್ದೆ. ಮತ್ತೆ 5 ಗಂಟೆಯಿಂದ 9 ಗಂಟೆ. ಸೊ ಅಲ್ಲಿಗೆ ಟೋಟಲ್ ಲೆಕ್ಕ ಹಾಕಿದರೆ 12 ಅವರು ಕೆಲಸ ಮಾಡಿದ್ದೀನಿ. ಸಿಕ್ಕಿದೆ ಎಷ್ಟು ಅಂದ್ಕೊಂಡ್ರೆ 650 ರೂಪಾಯಿ ಕೂಲಿ ಸಿಕ್ತು. ಅಷ್ಟೇ ಸಿಗೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಜಾಸ್ತಿ ಸಿಗ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಇಲ್ಲ. ಆದರೂ ಡೋಂಟ್ ವರಿ, ಮಾಡಿದ್ದು ಕೆಲಸ ಒಂದು ಕಡೆ ಖುಷಿ ಸಿಕ್ತು, ಇನ್ನೊಂದು ಕಡೆ ಬೇಜಾರಾಯಿತು. ಪರವಾಗಿಲ್ಲ. ಬಟ್ ನಾನು ಹೇಳೋದಕ್ಕೆ ಬಂದಿರೋಂಥ ಒಂದು ವಿಷಯ ಬಂದು, ಕೆಲಸ ಮಾಡೋದು ಕಷ್ಟ, ಕೆಲಸ ಹುಡ್ಕೋದು ಕಷ್ಟ ಅಷ್ಟೇ. ಯಾಕೆ ಮುಕ್ಳರೆ ಕೂತ್ಕೊಂಡು ತಿಕ್ಕಾ ಬಗ್ಸಿ ಓದಬೇಕು, ಕೆಲಸ ತಗೊಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಹೇಳೋದು ಅಂದರೆ, ಈ ಒಂದು ರೀಸನ್ಗಳಿಗೆ. ಕೆಲಸ ಇರಲ್ಲ ಸರಿಯಾಗಿ, ಒಂದು ಕಡೆ ಸರಿಯಾಗಿ ಊಟ ಇರಲ್ಲ, ಕೆಲಸ ಇರಲ್ಲ, ಕೆಲಸ ಮಾಡೋದಕ್ಕೆ ತಕ್ಕನಾಗಿ ದುಡ್ಡು ಕೊಡಲ್ಲ. ಜೀವನದಲ್ಲಿ ತುಂಬ ಪಾಠಗಳನ್ನ ಕಲಿತಾ ಇದ್ದೀನಿ, ಇನ್ನೂ ಕಲಿತೀನಿ. ಇದೆಲ್ಲ ಒಂದು ಲೈಫಿನ ಒಂದು ಪಾರ್ಟ್ಗಳಷ್ಟೇ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ದುಡಿಬೇಕು, ಚೆನ್ನಾಗಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಲಬೇಕು. ಮೈಂಡ್ ಸೆಟ್ಟಲ್ಲಿ ಅದೊಂದು ಇಟ್ಕೊಬೇಕು. ಸೊ ಈ ಒಂದು ರಜದ ದಿನಗಳನ್ನ ನಾನು ಯಾವ ರೀತಿ ನಾನು ಕಳೀತಾ ಇದ್ದೀನಿ ಅನ್ನೋದು ಸೊ ಈ ರೀತಿಯಾಗಿ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಪ್ರಾಮಿಸ್, ಸೀರಿಯಸ್ ಆಗಿ ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ನಮ್ಮ ಒಂದು ಚಿಕ್ಕ ಏಜಲ್ಲೇ ಯಾರಾದರೂ ಒಬ್ಬರು ಏನಾದರೂ ಮಾಡಿದ್ದಾರೆ ಅಂತ ಅಂದಾಗ ನಮಗೆ ಒಂದು ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಆಗಿ, ನಾವ್ಯಾಕಿನ್ನೂ ಏನು ಮಾಡ್ತಾ ಇಲ್ಲ, ಯಾಕೆ ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಅಂದಾಗ ಅನಿಸುತ್ತೆ ನಮಗೆ. ಇದು ಅನ್ಸೋದು ಕಾಮನ್. ಸುಮ್ಮನಂತೂ ಕೂತ್ಕೊಳ್ಬಾರ್ದು. ಇನ್ಮೇಲೆ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನನ್ನ ತಲೆಯಲ್ಲಿ ನಾನು ಫಿಕ್ಸ್ ಆಗಿದ್ದೀನಿ, ಇನ್ನು ಕೂರಬಾರ್ದು ಅಂತ. ಸಾಕು 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 ಸಾಕು. ಇನ್ನೂ ನಾವು ಇನ್ನೊಬ್ಬರು ವೀಡಿಯೋಗಳನ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋದು ಸಾಕು. ಸ್ಕ್ರೋಲ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನ ನಾವು ಶುರು ಮಾಡೋಣ. ಕೂರೋಕ್ಕಾಗ್ತಿಲ್ಲ ನನಗೆ, ಏನಾದರೂ ಮಾಡಲೇಬೇಕು, ಮಾಡ್ತೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ಲವ್ ಯು ಆಲ್.